ಗೈಸ್ ಹೇಗಿದ್ರೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. 2 ದಿನ ಆಯಿತು ಬ್ಲಾಗೇ ಬಿಡಲಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಎದುರುಗಡೆ ಮಸ್ಜಿದ್ ಇದೆ, ಇಲ್ಲಿ ಇದು ಇದೆ, ಈ ಕಡೆ ನಮ್ಮ ಪಿ ಜಿದು ಏನಂತಾರೆ ಆ ಕಡೆ ಪ್ಲೇ ಗ್ರೌಂಡ್, ಇಲ್ಲಿ ಪಿ ಜಿ. ಈ ಕಡೆ ನಾನು ಬನ್ನಿ ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರ್ರಿ, ಹೊಟ್ಟೆ ಹಸಿತಾ ಇದೆ, ಏನಾರ ತಿಂದು ಬರೋಣ ಬನ್ನಿ ಅಂಗಡಿ ಕಡೆ ಹೋಗಿ. ಇರೋದ ಕನ್ಸ್ಟ್ರಕ್ಷನ್ ನಡೀತಾನೆ ಇರ್ತದೆ ನೋಡ್ರಿ, ಏನರ ಒಂದು ನಡೀತಾನೆ ಇರ್ತದೆ. ಇಲ್ಲಿ ನೋಡ್ರಿ ಏನೇನೋ ನಡೀತಾ ಇರ್ತಾವೆ. ರೋಡ್ ಕೆದರೋದು, ಮನೆ ರೋಡ್ ಕೆದರಿಗೂ ಈಗ ರಿಪೇರಿ ಮಾಡಿಸಿದ್ದಾರೆ. ಇವಾಗ ಮತ್ತೆ ಏನೋ ಮಾಡ್ತಿದ್ದಾರೆ, ಬನ್ನಿ ಅಲ್ಲಿ ಹೋಗಿ ನೋಡಿ. ಅಲ್ಲೇ ಅಂಗಡಿ ಅಲ್ಲೇ ಸನಿನೇ ಅದ, ಆ ಕಡೆ ನೋಡಿ ಕ್ಯಾಶ್ ಬರಂಬರ್ರಿ. ಮಷೀನೇ ಎಂಥ ಮಷೀನು ಜಾಸ್ತಿ ಅಲ್ಲ, ಯಾವ ಕಡೆ ಗೊತ್ತಾಗಲ್ಲ ನೋಡ್ರಿ. ಮಷೀನ್ ನೋಡ್ರಿ ಹೆಂಗೈತಿ, ಆಟೋಮೆಟಿಕ್ ನಡೀತದೆ ನೋಡ್ರಿ. ಅದ್ರಿ ಆ್ಯಪಲ್ ಜ್ಯೂಸ್ ಕೊಡ್ರಿ ಒಂದು ಪಾರ್ಸಲ್. ಏನು ಇವಾಗಲೇ ಓಪನ್ ಮಾಡತ್ತೀರ? ಟೈಮ್ ಎಷ್ಟು? 11:05 ನಿಮಿಷ. ಕ್ಯಾಮ್ರಾ ಫುಲ್ ಕ್ಲಿಯರಿಟಿ ಅಂತೂ ಬರ್ತಾಯಿಲ್ಲ. ಫ್ರಂಟ್ ಕ್ಯಾಮ್ರಾ ಫುಲ್ ಧೂಳು ಇರ್ತದೆ. ರೈಟ್ ಸೀಲ್ ನೋಡ್ರಿ ಯಾವ ಥರ ಬರ್ತಾಯಿದೆ, ಫ್ರಂಟ್ ಥರ ಬರ್ತಾಯಿಲ್ಲ ನೋಡ್ರಿ. ಅಂಕಲ್ ಅಂಗಡಿ ಹತ್ರ ಹೆಂಗಿದೆ ಫ್ರಿಜ್ಜು, ಅದು ಇದು. ಇಲ್ಲೇ ಜ್ಯೂಸ್ ಮಾಡ್ತಾನೆ ಒಳಗಡೆ ಅಂಕಲು, ಮಾಡ್ತಿರ್ಬೇಕು. ವೇಟ್ ಮಾಡ್ತಾಯಿದ್ದೀನಿ, ಜ್ಯೂಸ್ ಮಾಡೋವ್ರಿಗೂ ವೇಟ್ ಮಾಡೋಣ ಗೈಸ್. ಅಂಕಲ್ ಜ್ಯೂಸ್ ಮಾಡ್ತಾಯಿದ್ದಾರೆ, ನಾವು ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ ಅಂಗಡಿ ಎದುರುಗಡೆ. ಬರ್ರಿ ನೋಡೋಣ ಎಷ್ಟೊತ್ತು ಆಗುತ್ತೆ. ಆ್ಯಪಲ್ ಜ್ಯೂಸ್ ಅಂತೂ ಏನಂತಾರೆ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಫ್ರೆಂಡ್ರಿಗೋಸ್ಕರ. ಇಲ್ಲಿ ನೋಡ್ರಿ, ಅಂಕಲ್ ಸ್ವಲ್ಪ ಲೇಟ್ ಮಾಡೇ ಕೊಟ್ಟ. ಏನಪ್ಪ ಅಂದ್ರೆ ಒಂದು 10-15 ನಿಮಿಷ ಹಚ್ಕೊಂಡ್ಬಿಟ್ಟ. ಏನಿಲ್ಲ ಮಾಡ್ಲಿಕ್ಕೆ ಹತ್ತಲ್ಲ ಗೈಸ್, ಟೈಮ್ ಅಂತೂ ಹತ್ತುತ್ತೆ. ಜ್ಯೂಸ್ ಮಾಡಿಸ್ಕೊಂಡಂತೂ ಹೊಂಟೀನಿ ಇವಾಗ. ಏನಪ್ಪ ಅಂತಂದ್ರೆ ಹೊಂಟೀನಿ ನಮ್ಮ ರೂಮ್ ಕಡೆಗೆ. ಇಲ್ಲಿ ನೋಡ್ರಿ, ಈ ಕಡೆ ದಾರಿ, ಈ ಕಡೆ ದಾರಿ, ಗಟ್ರ ದಾರಿ. ಫೈನಲಿ ಅಂತೂ ಬರ್ತಾಯಿದ್ದೀನಿ ನಮ್ಮ ಪಿ ಜಿ ಕಡೆಗೆ. ನಮ್ಮ ಪಿ ಜಿ ದಾರಿಯಾಗೆ ಇದ್ದೀನಿ. ಏನಪ್ಪ ಅಂತಂದ್ರೆ ಫುಲ್ಲು ಬ್ಲಾಗ್ ಅಂತೂ 2 ದಿನ ಬಿಟ್ಟಿಲ್ಲ. ರೈಸ್ ಅಂತೂ ಕಡಿಮೆ ಆಗಿರಬೇಕು. ಈ ವಿಡಿಯೋನ ಫುಲ್ ವೈರಲ್ ಮಾಡಬೇಕು, ಫುಲ್ಲು ಏನಂತಾರೆ 100K ಹೊಡ್ಬೇಕು ಗೈಸ್ ಈ ಬ್ಲಾಗು. ಹೇಳ್ತಾ ಇದ್ದೀನಿ, ಹಂಗೆ ಹೇಳ್ತಾ ಇದ್ದೀನಿ. ಫುಲ್ ಪಿ ಜಿಗಂತೂ ಒಂದೇ गेट मुच्छिदा मगा. गेट खोला जी इधर से. बोल रहे छोटू, ए छोटू ಹಾಯ್ ಹೇಳಲ್ಲ ಅಂತ ಗೈಸ್ ಅವನು. ಬರ್ರಿ ನಮ್ಮ ಪಿ ಜಿ ಕಡೆಗೆ ಹೋಗೋಣ, ನಮ್ಮ ರೂಮಿಗೆ. ಜ್ಯೂಸ್ ತೊಗೊಂಡು ಹೊಂಟೀನಿ ಇವಾಗಂತೂ. ನೋಡ್ರಿ, ನಮ್ಮ ಸರ್ದಾರ್ಜಿ ಅವ್ರ ಮಗ ನಮ್ಮ ಪಿ ಜಿಗೆ ಬಂದೆ ಗೈಸ್ ಫೈನಲಿ. ಬರೀ ನಮ್ಮ ರೂಮ್ ಕಡೆಗೆ ಹೋಗಾಮಿ. ಎಲ್ಲ ಇವಾಗಂತೂ ಆಯಿತು. ಹೇರ್ ಸ್ಟೈಲ್ ಅಂತೂ ಹೋಗ್ತಾ ಇದ್ದು ನೋಡ್ರಿ. ಕಟ್ಟಿಂಗ್ ಕೂಡ ಮಾಡಿಸ್ಬೇಕು, ತುಂಬ ದಿನಗಳಾಯಿತು ಕಟ್ಟಿಂಗ್ ಮಾಡಿಸ್ಬೇಕು. ಮುಂದಿನ ಸಂಡೇ ಮಾಡ್ಸೋಣ ಬರ್ರಿ. ಇವಾಗಲೇ ವಾಶ್ ಮಾಡ್ಯಾರ ಗೈಸ್. ಏನಂತ ಸ್ಟೇರ್ಸು ಬಿದ್ದರೆ ಏನಪ್ಪ ಅಂತಂದ್ರೆ ಸೀದಾ ಗೋವಿಂದ. ಯಾಕಂದ್ರೆ ಸ್ಲಿಪ್ ಅಂತ ಚಪ್ಪಲ್ ಫುಲ್ ಅದು ಆಯಿಲ್ ಇರುತ್ತಲ್ಲ, ಏನಂತ ಆಯಿಲಿ. ಇಲ್ಲಿ ನೋಡ್ರಿ ಅಷ್ಟೇ ಬಂದಿದ್ದ ಪಿ ಜಿಗೆ. ಫುಲ್ಲು ವಾಶ್ ನಡೀತಾ ಇದೆ, ಫುಲ್ಲು ರೂಮಲ್ಲಿ ಸ್ಟೇರ್ಸು ಅದು ಇದು ಎಲ್ಲ. ಇವಾಗ ಟೆರೆಸ್ ಮೇಲೆ ಎಲ್ಲ ತಿನ್ಬಾರ್ದು. ಟೆರೆಸ್ ಮೇಲಿಂದ ಸ್ವಲ್ಪ ವ್ಯೂ ಮತ್ತು ಕ್ಲಿಯರಿಟಿ ಅನ್ನೋದು ಫುಲ್ ಜಾಸ್ತಿ ಆಗ್ತದೆ. ಏನಪ್ಪ ಅಂತಂದ್ರೆ ಹಿಂಗೆ ವೇಟ್ ಬೆಳಗ್ಗೆ ಚೆಂದ ಬರ್ತದೆ ನೋಡಿರಿ. ಅಷ್ಟು ಬ್ಲಾಗ್ ಅನ್ನೋದು ಅಷ್ಟು ಕ್ಲಿಯರಿಟಿ ಬರ್ತದೆ. ಫೋನ್ ಯಾವುದೇ ವಿಡಿಯೋ ಕ್ಲಿಯರಿಟಿ ಬರ್ತದೆ ನೋಡಿರಿ. ಡೆಲ್ಟಾ ಈ ಕಡೆ, ಡೆಲ್ಟಾ ಈ ಕಡೆ. ಏನು ಖಾಲಿ ಗ್ರೌಂಡ್ ಈ ಕಡೆ ಬಟ್ಟೆ ವಾಷಿಂಗ್ ನಡಿಲತ್ತದ. ಇಲ್ಲಿ ನೋಡ್ರಿ, ನನಗೆ ವಿತೌಟ್ ಎಡಿಟ್ ವಿಡಿಯೋಗಳು ನೋಡ್ರಿ ಹೆಂಗಿರ್ತಾವೆ, ಹೆಂಗೆ ಕ್ಲಿಯರಿಟಿ ಬಂದಾವ ಅಂಬೋದು ಗೊತ್ತಾಗ್ತದ.
ಬರ್ರಿ ಕ್ಲಿಯರಿಟಿ ಹೆಂಗೆ ಬಂದಿತ್ತಂತ ನೋಡಿದ್ರಿ. ಇವಾಗ ಸ್ವಲ್ಪ ಒಳ ಬಂದು ಕ್ಲಿಯರಿಟಿ ಹೆಂಗಿದೆ ಅಂತ ನೋಡಿರಿ. ಅಲ್ಲಿ ಹೊರಗಿನ ಫೇಸ್ ಕ್ಲಿಯರಿಟಿನೇ ಬೇರೆ, ಇಲ್ಲಿನ ಕ್ಲಿಯರಿಟಿನೇ ಬೇರೆ. ಇಲ್ಲಿ ಸ್ವಲ್ಪ ಬೇಕು. ಅಂಕಲಿಗೆ ಹೇಳಿದ ಜ್ಯೂಸ್ ತರ್ಲಕ್ಕೆ ಹೋದ್ರೆ ಅಂಕಲಿಗೆ ಹೇಳಿದ, ಅಂಕಲ್ ನಂದು ಯೂಟ್ಯೂಬ್ ಚಾನಲ್ ಅದ, ಮಗನ ವೀಡಿಯೋ ಮಾಡ್ತೀನಿ, ನೀವು ಭೀ ವೀಡಿಯೋದಾಗ ಬರ್ತೀರಿ ಅಂತಂದ್ರೆ ಅಂಕಲ್ ಅಂತ ಹೇಳಿ ಮಗನ ಜ್ಯೂಸ್ ಕೊಟ್ಟು ಇಲ್ಲಿ ನೋಡ್ರಿ. ಜೊತೆಗೆ ಏನು ಕೊಟ್ರಪ್ಪ ಅಂದ್ರೆ ಇದು ಚಿಕ್ಕಿ, ನಾವು ಕೊಟ್ಟು ಚಿಕ್ಕಿ ಅಂತಾರಲ್ಲ ಗೈಸ್, ಅಂಥವು 2 ಕೊಟ್ಟಿದ್ರು. ಅಲ್ಲಿ ನೋಡ್ರಿ ಆಲ್ರೆಡಿ ಒಂದು ತಿಂದೀನಿ, ಆಲ್ರೆಡಿ ಇಲ್ಲೊಂದು ತಿಂತಾಯಿದ್ದೀನಿ. ಇವಾಗ ನೆನಪೇ ಬರಲಿಲ್ಲ. ಆಮೇಲೆ ಇನ್ನೊಂದು ಇವಾಗ ಹರಿತಾ ಇದ್ನಲ್ಲ, ಅವಾಗ ನಾವು ಕೊಟ್ಟು ಅಂತ ಕೊಟ್ಟಿದ್ರಲ್ಲಪ್ಪ ವೀಡಿಯೋದಲ್ಲಿ ಕೇಳೇ ಇಲ್ಲ ಅಂದ್ಕೊಂಡು ಮತ್ತು ಇವಾಗ ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದೀನಿ. ನೋಡಿರಿ 2 ಕೊಟ್ಟಿದ್ರು, ಒಂದು ತಿಂದಿದ್ದೀನಿ. ಸುಮ್ಮನೆ ಟೆರೆಸ್ ಹತ್ರನೇ ಇಲ್ಲೇ ಕುಂತಿದ್ದೀನಿ. ಯಾಕಪ್ಪ ಅಂದರೆ ಏಟ್ ಬೆಳಕು ಬರುತ್ತೆ ನೋಡಿರಿ, ಅಷ್ಟೇ ವೀಡಿಯೋ ಕ್ಲಿಯರಿಟಿ ಅಂತ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೂ ಇಲ್ಲ ಇಲ್ಲಿ ನೋಡ್ರಿ. ಈ ಕಡೆ ಹುಡುಗರು ಹೋದ್ರು. ಇವಾಗಲೇ ಟೆರೆಸ್ ಹತ್ರನೇ ಇದ್ದೀನಿ. ಇದು ಸ್ವಲ್ಪ ಟೆರೆಸಿಂದ ಸ್ವಲ್ಪನೇ ದೂರದಲ್ಲಿ ಐತಿ, ಅದಕ್ಕೋಸ್ಕರ ಇಲ್ಲೇ ಕುಂತಿದ್ದೀನಿ. ಇವಾಗ ರೆಡಿ ಅದೇ ಇಲ್ಲಿ ನೋಡಿ, ಶೂಕಿ ಎಲ್ಲ ಹಾಕ್ಕೊಂಡು ರೆಡಿ ಅದೇ. ಇವಾಗ ಡ್ಯೂಟಿಗೆ ಹೋಗೋಣ ಅಂತ. ಇನ್ನೂ ಸ್ವಲ್ಪ ಟೈಮ್ ಇದೆ, ಊಟ ಟೈಮು, ಊಟ ಮಾಡ್ಕೊಂಡು ಹೋಗೋಣ. ಹೊರಗಡೆ ಹೋಗೋಣ ಅಂತಿದೆ, ಅದಕ್ಕೋಸ್ಕರ ಇಲ್ಲೇ ಕುಂತಿದ್ದೀನಿ. ಬರ್ರಿ ಇವಾಗ ಹೋಗೋಣ. ನಮ್ಮ ಪಿ ಜಿ ಎದುರುಗಡೆನೇ ಮತ್ತೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮ ಏರಿಯಾ ಫುಲ್ಲು ಇದು ನಮ್ಮ ಪಿ ಜಿ ಮುಂದಾಗಲಿ ಪಿ ಜಿ ರೋಡಲ್ಲಿ ಏನರ ಒಂದು ಕೆಲಸ ನಡೀಲತ್ತದೆ. ಕೆಲಸ ನಡೀಲತ್ತ ನೋಡಿರಿ. ಕಡೆ ಆದರೂ ಬಂದೀನಿ. ಇವಾಗ ಪಾರ್ಕ್ ಕಡೆಯಿಂದ ಹೋಗಬೇಕು, ನಮ್ದು ಏನಂತಾರೆ ಇದಕ್ಕೆ, ಅದಕ್ಕೋಸ್ಕರ ಬಂದೀನಿ. ಇಲ್ಲಿ ನೋಡ್ರಿ, ಇಲ್ಲಿಂದನೇ ಹೋಗ್ಬೇಕು. ಇವಾಗ ಊರು ಹೆಂಗೆ ಕಾಣತ್ತದ, ಫುಲ್ಲು ಇದಾಗಿದ್ದಾವೆ, ಧೂಳು. JCB ವರ್ಕ್ ಆಗ್ತಾಯಿದೆ, ಫುಲ್ಲು ಕನ್ಸ್ಟ್ರಕ್ಷನು ಅದು ಇದು ಅದು ನಡೀತಾ ಇರ್ತದೆ. ಮುಗುಲ್ ನೋಡ್ರಿ ಹೆಂಗೆ ಕಾಣತ್ತದ. ಹಿಂಗೆ ಬರ್ರಿ ಇವಾಗ ಹೋಟೆಲ್ ಕಡೆ ಹೋಗಮ್ಮೆ, ಸ್ವಲ್ಪ ಕೆಲಸ ಐತಲ್ಲಿ. PG ಏರಿಯಾ ಅಲ್ಲಿದು ಬರೀ ಕನ್ಸ್ಟ್ರಕ್ಷನ್ ಏರಿಯಾ, ರೋಡ್ ಕೆತ್ತರೋದು, ರೋಡ್ ಹಾಕೋದು, ಅದು ಮಾಡೋದು ಇದು ಮಾಡೋದು, ಅದೇ ಜಾಸ್ತಿ ಕೆಲಸ ನಡೀತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಜಾಸ್ತಿ ಗಾಡಿಗಳು ಓಡಾಡ್ತಾರೆ, ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ರೋಡು ಅದು ಇದು ಪ್ರಾಬ್ಲಮ್ ಆಗ್ತದೆ. ಏನೋ ಪೈಪ್ಲೈನ್ ಮಾಡತ್ತಾರ. ಪೈಪ್ಲೈನ್ ಏನು ಪೈಪ್ಲೈನಪ್ಪ ಅನ್ನೋದು ಗೊತ್ತಿಲ್ಲ ನನಗೆ. ಅದೇ ಪೈಪ್ಲೈನಿಂದಗೋಸ್ಕರ ಹಿಂಗೆ ಏನಂತಾರೆ ಹಿಂಗೆ ತೆಗ್ಗೊಡ್ದವೆ, ಇದು ಮಾಡಿ ಇದು ಮಾಡ್ಲತ್ತಾರ. ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಸಾಲ್ವ್ ಮಾಡ್ತಾಯಿದ್ದಾರೆ. ಮಾಡಲಿ ಈ ಥರ ತೆಗ್ಗಳು ಹೊಡೆದಿವು ಮಾಡಿವು ಅವೆಲ್ಲ ಜಾಗದಾಗ. ಈ ಥರ ಮಷಿನ್ಗಳೇ ಬಂದು ನಿಂತಾವೆ. ಏನಂತಾರೆ ಟ್ರಕ್ಕು. ಅಲ್ಲಿ ನೋಡ್ರಿ ಆಲ್ರೆಡಿ ಸಿಮೆಂಟ್ ಹಾಕ್ಲತ್ತದ. ಅಲ್ಲಿ ಹೋಗಿ ತೋರಿಸ್ತೀನಿ ಬರ್ರಿ. ತೆಗ್ ಹೊಡೆದದ ಆಲ್ರೆಡಿ ಅಲ್ಲಿ. ಇದು ಮಷಿನ್ ಅಂತ ಡಿಫ್ರೆಂಟ್ ಆಗ ಸ್ವಲ್ಪ ಪೈಪ್ ಮೇಲೆ ಪೈಪ್ ಬಿಡ್ತದೆ. ಎಲ್ಲ ಪೈಪ್ ಮೇಲೆ ಪೈಪ್ ಬಿಡ್ತದೆ. ನೀನು 1 ಗಂಟೆ ಸೌಂಡ್ ಮಾಡಿದ್ದು ಫುಲ್ಲು ನೋಡ್ರಿ ಹೆಂಗಾಗ. ಎಗ್ರೆಸ್ ಆಯ್ತಾ? ಏನಾಗಿಲ್ಲ ಮಾಡಬಾರ್ದು ಏನು ಮೇಡಮ್ ಮಾಡಲ್ಲ. ಓಕೆ ಹೋಟೆಲಲ್ಲಂತೂ ಇದ್ದೀನಿ. ಓಕೆ